ಹಾಯ್ ಹಲೋ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಮದುವೆಗೆ ಹೋಗ್ತಾ ಇದ್ದೀನಿ. ಯಾರ್ದಪ್ಪ ಮದುವೆ ಅಂದರೆ ಮಂಜುಳಾ ಅಂತ ನನ್ನ ಫ್ರೆಂಡ್ ಆಗಬೇಕು. ಅವರು ಮೇಕಪ್ ಆರ್ಟಿಸ್ಟ್ ಕೂಡ. ಇದಕ್ಕೆ ಮುಂಚೆ ನಾವು ನವರಾತ್ರಿ ಒಂದು ಕಾನ್ಸೆಪ್ಟ್ ಮಾಡಿದ್ದು 9 ದೇವಿಯ ರೂಪನ ಅವರು ನನಗೆ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಮಾಡಿದರು ಮೇಕಪ್ ಅವತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನೀವು ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ನೋಡಿದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಮಂಜುಳಾ ಅಂತ ಮೇಕಪ್ ಆರ್ಟಿಸ್ಟ್ ನೆಲಮಂಗಲದಲ್ಲಿರೋದು. ನನ್ನ ಒಂದು ಮೇಕಪ್ ಅವತ್ತೇನು ನವದುರ್ಗೆಯರ್ದು 9 ಥರದ್ದು ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಇವತ್ತು ಅವರು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ, ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಯಿಂದ ಕರೆದಿದ್ರು. ಹಾಗಾಗಿ ನಾನು, ಜಾನು ಆ್ಯಂಡ್ ಪ್ರಕಾಶ್ 3 ಜನ ಹೋಗಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಮಂಜುಗೂ ಕೂಡ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಅವಳು ಹೇಳ್ತಾ ಇದ್ಲು, ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಂದರೆ ನಾನು ಅವರು ನನಗೆ ಅಂದರೆ ಬಂದು ಕರೆಯೋದಕ್ಕಾಗಿರಲಿಲ್ಲ. ಹಾಗಾಗಿ ನನಗೆ ಇನ್ವಿಟೇಷನ್ನ ವಾಟ್ಸಪ್ಪಲ್ಲೇ ಕಳಿಸಿದ್ಲು. ಅವಳು ಹೇಳ್ತಾ ಇದ್ಲು, ಒಂದು ಮೆಸೇಜ್ ಹಾಕಿದ್ದಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ. ನಿಜವಾಗ್ಲೂ ಅಂದರೆ ಅವ್ರು ಯಾವ ಥರ ಕರೀತಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವ್ರು ನಮಗೆ ಬೇಕು, ನಾವು ಅವ್ರನ್ನ ಉಳಿಸ್ಕೋಬೇಕು ಅಂತ ಅನ್ನೋದಿದ್ದರೆ ಅವ್ರು ಯಾವುದೇ ಮುಖಾಂತರ ಕೂಡ ನಮ್ಮನ್ನು ಕರೆದ್ರೂ ಕೂಡ ನಾವು ಅವ್ರ ಫಂಕ್ಷನ್ಗೆ ಹೋಗ್ತೀನಿ. ನಾನಂತೂ ಎಕ್ಸ್ಪೆಷಲಿ ಹೇಗೆ ಅಂದರೆ ಅವರು ನನಗೆ 1% ಪ್ರೀತಿ ಕೊಟ್ಟರೆ ನಾನು ಅವ್ರಿಗೆ 2% ಪ್ರೀತಿ ಕೊಡ್ತೀನಿ. ಆ ಕ್ಯಾರೆಕ್ಟ್ರು ಅಂಥವಳು ನಾನು. ಪಾಪ ಅವಳು ನನ್ನ ಪ್ರೀತಿಯಿಂದ ಎಲ್ಲನೂ ನನ್ನ ಕಾನ್ಸೆಪ್ಟ್ ಏನಿದೆ ಅವತ್ತು ನವರಾತ್ರಿ ಇದಾಗಿರಲಿ, ತುಂಬ ಅವ್ರ ಅಪ್ಪ ಆಗಿರ್ಬೋದು, ಅವ್ರ ಅಮ್ಮ ಆಗಿರ್ಬೋದು, ಅವಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗಂತೂ ಅವತ್ತು ತುಂಬಾ ಖುಷಿಯಾಗಿತ್ತು. ನಾವು ದುಡ್ಡು ಕೊಡೋದು ಇವತ್ತಿರುತ್ತೆ, ನಾಳೆ ಇರಲ್ಲ. ಆದರೆ ಅವ್ರು ಏನು ನಮಗೆ ವರ್ಕ್ ಮಾಡಿರ್ತಾರಲ್ಲ ಅದೇ ನಮಗೆ ಕೊನೆ ತನಕ ಉಳಿಯೋದು. ಇವತ್ತಿಗೂ ನಾನು ಅದನ್ನು ಒಂದಷ್ಟು ವಿಡಿಯೋಸ್ ಬ್ಯಾಲೆನ್ಸ್ ಇದೆ. ಅದನ್ನು ಯಾವಾಗಾದರೂ ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಎಲ್ಲ ಹಾಕ್ತಾ ಇದ್ದಾಗ ಎಲ್ಲರೂ ಕೇಳ್ತಾರೆ, ಯಾರು ಮೇಕಪ್ ಮಾಡಿದ್ದು, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮೇ ಬಿ ಅದೇ ಅಲ್ವಾ ಅವ್ರಿಗೆ ಕ್ರೆಡಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ಮದುವೆ ಎಲ್ಲ ಮುಗಿಸ್ಕೊಂಡು ಫೋಟೋಗೊಂದೆರಡು ಫೋಸ್ ಕೊಟ್ಟು ನೆಕ್ಸ್ಟ್ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋದೋ. ಭರ್ಜರಿಯಾಗಿ ಬ್ಯಾಟಿಂಗ್ ಮುಗಿಸ್ತೋ. ನನಗಂತೂ ತುಂಬಾ ಖುಷಿ ಆಯಿತು. ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ದೋಸೆ, ಪಲಾವ್ ಮಾಡಿದರು, ಅನ್ನ ಸಾಂಬಾರು, ಕೋಸಂಬರಿ ಎಲ್ಲ ನೋಡ್ತಾ ಇದ್ದೀರಲ್ಲ, ವೆರೈಟಿ ಫುಡ್ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೋ. ಅದಾದಮೇಲೆ ಆಚೆ ಫ್ರೂಟ್ಸು, ಆಮೇಲೆ ಐಸ್ ಕ್ರೀಮು ಎಲ್ಲ ಇದ್ದಿತ್ತು. ಎಲ್ಲನೂ ಒಂದು ರೌಂಡ್ ತಿಂದು ಅದಾದಮೇಲೆ ಫೋಟೋ ಶೂಟ್ ಮಾಡೋದಕ್ಕೆ ಆಚೆಗಡೆ ತುಂಬಾ ಚೆನ್ನಾಗಿತ್ತು. ಪ್ಲೇಸಸ್ ಅಂತೂ ತುಂಬಾ ದೊಡ್ಡದಾಗಿತ್ತು. ಅಲ್ಲಿ ನಾನು, ಜಾನು ಎಲ್ಲ ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋದೋ. ನಮ್ಮಲ್ಲಿ ಹೊಸದಾಗಿ ಗಣಪತಿ ದೇವಸ್ಥಾನ ಕಟ್ಟಿದ್ರು, ಅಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಎಲ್ಲ ಸೀರಿಯಲ್ ಸೆಟ್ ಹಾಕಿದ್ರು. ನಂಗೆ ತುಂಬಾ ಖುಷಿ ಆಯಿತು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.